ಬಿಗ್ ಬಾಸ್ ಸ್ಪರ್ಧೆ ಪ್ರಥಮ್ ಇರೋ ಗೌರವವನ್ನು ಕಳೆದುಕೊಳ್ತಿದ್ದಾರೆ. ದರ್ಶನ್ ಅವರನ್ನು ವೈಯಕ್ತಿಕವಾಗಿ ನಿಂದಿಸುವ ಮೂಲಕ ಮುಖಕ್ಕೆ ಮಸಿ ಬಳಿದುಕೊಂಡಿದ್ದಾರೆ. ಮತ್ತೊಂದು ಕಡೆ ಸಂವಿಧಾನ ಶಿಲ್ಪಿಯ ಬಗ್ಗೆ ಮಾತನಾಡಿ ಜನರಿಂದಲೂ ಮುಖಕ್ಕೆ ಮಸಿ ಬಳಸಿಕೊಂಡಿದ್ದಾರೆ. ನಟ ಧ್ರುವ ಸರ್ಜಾ ಕೂಡ ಪ್ರಥಮ್ ಹುಚ್ಚಾಟಕ್ಕೆ ಬೇಸತ್ತು ಬುದ್ಧಿ ಹೇಳಿದ್ದಾರೆ. ನಾನು ದರ್ಶನ್ ಸರ್ ಪರವಾಗಿ ನಿಲ್ತೀನಿ ಅಂದಿದ್ದಾರೆ. ಮತ್ತೊಂದು ಕಡೆ ಆರಂಭದಲ್ಲಿ ಜೊತೆಗಿದ್ದ ಲಾಯರ್ ಜಗದೀಶ್ ಕೂಡ ಪ್ರಥಮ್ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದರ್ಶನ್ ರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರೆ ಯಾರು ನಿನ್ನ ಜೊತೆ ನಿಲ್ಲೋದಿಲ್ಲ ಅಂತ ಚಿಮಾರಿ ಹಾಕಿದ್ದಾರೆ. ಮೈಕ್ ಸಿಕ್ರೆ ಬಾಯಿಗೆ ಬಂದಂಗೆ ಮಾತನಾಡ್ತಾನೆ, ನಿನ್ಗೆ ಸಪೋರ್ಟ್ ಮಾಡಿದ್ದೆ ತಪ್ಪು ಅಂತ ಪ್ರಥಮ್ ಬಗ್ಗೆ ಲಾಯರ್ ಜಗದೀಶ್ ಪ್ರತಿಕ್ರಿಯಿಸಿದ್ದಾರೆ. ದರ್ಶನ್ ಅವರಲ್ಲಿ ಕಿತ್ಕೊಳ್ಳೋಕೆ ಏನೂ ಇಲ್ಲ, ಅವರು ಧರಿಸೋದು ವಿಗ್, ಇನ್ನು ಗಡ್ಡ ಮೀಸೆ ಅವರು ಬಿಡೋದಿಲ್ಲ, ಇನ್ನೇನ್ ಕಿತ್ಕೊಳ್ಳಲಿ ಎಂದು ಪ್ರಥಮ್ ಹೇಳಿದ್ರು. ಆ ಮಾತನ್ನು ಧ್ರುವ ಸರ್ಜಾ ಅವರು ಖಂಡಿಸಿದ್ದಾರೆ. ಇದೆಲ್ಲ ಬೇಕಿರ್ಲಿಲ್ಲ ಅಂತ ಧ್ರುವ ಹೇಳಿದ್ದು ಅಚ್ಚರಿ ಮೂಡಿಸಿದೆ. ಅವರಿಗೆ ಯಾರಾದ್ರೂ ಚಾಕು ತೋರಿಸಿದ್ರೆ ಕಂಪ್ಲೇಂಟ್ ಕೊಡ್ಬೇಕು, ಅದನ್ ಬಿಟ್ಟು ದರ್ಶನ್ ಸರ್ ಬಗ್ಗೆ ಮಾತಾಡೋದು ಸರಿಯಲ್ಲ. ಏನ್ ಪ್ರೂವ್ ಮಾಡಕ್ಕೆ ಹೋಗ್ತಿದ್ದಾರೆ ಗೊತ್ತಾಗ್ತಿಲ್ಲ. ಪ್ರಥಮ್ ವರ್ತನೆಯಿಂದ ನನಗೆ ಬಹಳ ಬೇಸರ ಆಗಿದೆ. ಲಾಯರ್ ಜಗದೀಶ್ ಸರ್ ಮಾತನ್ನು ಪ್ರಥಮ್ ಕೇಳಬೇಕಿತ್ತು. ಗೌರವ ಇಲ್ಲದ ರೀತಿಯಲ್ಲಿ ನಿಂದಿಸುವ ಹಾಗೆ ಚಿಟ್ಕೆ ಎಲ್ಲ ಹೊಡೆದು ವಿಕ್ಕದು ಇದು ಅಂತ ಮಾತನಾಡುವ ಅವಶ್ಯಕತೆ ಇರಲಿಲ್ಲ ಎಂದಿದ್ದಾರೆ ಧ್ರುವ. ಪ್ರಥಮ್ ದರ್ಶನ್ ಅವರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಬಾರ್ದು. ಈ ರೀತಿ ಬೇರೆ ಸ್ಟಾರ್ ನಟರಿಗೆ ಯಾರಾದ್ರೂ ಮಾತನಾಡಿದ್ರೆ ಯಾರು ಸುಮ್ಮನೆ ಇರ್ತಿರ್ಲಿಲ್ಲ. ಅದಕ್ಕೆ ನಾನು ದರ್ಶನ್ ಸರ್ ಪರವಾಗಿ ನಿಲ್ಲುತ್ತೇನೆ ಅಂದಿದ್ದಾರೆ ಧ್ರುವ ಸರ್ಜಾ. ಎಲ್ಲರಿಗೂ ಅವರವರ ಆತ್ಮಗೌರವ ಇರುತ್ತದೆ. ಯಾರು ಕುಗ್ಗಿದ್ದಾರೆ ಎಂದಾಗ ಆಳಿಗೊಂದು ಕಲ್ಲು ಹಾಕಬಾರ್ದು. ಈ ವಿಚಾರದಿಂದ ಸುದೀಪ್ ಶಿವಣ್ಣ, ದುನಿಯಾ ವಿಜಯ್, ಧನಂಜಯ್ ಅವರಿಗೆ ಬೇಜಾರಾಗಿರುತ್ತದೆ. ಪೊಲೀಸ್ ಸರ್ ಇದ್ದಿದ್ರೆ ಬೇಜಾರಾಗ್ತಿರುತ್ತಿತ್ತು, ನಮ್ಮ ಅಣ್ಣನಿಗೂ ಬೇಜಾರಾಗಿರ್ತಿತ್ತು. ನಮ್ಮ ಹಿರಿಯ ನಟರು ಇಂತಹ ಉದಾಹರಣೆ ಸೆಟ್ ಮಾಡಿಲ್ಲ ಎಂದು ಧ್ರುವ ಸರ್ಜಾ ಬೇಸರ ಹೊರಹಾಕಿದ್ದಾರೆ. ಈ ಹೇಳಿಕೆಯಿಂದ ಇಬ್ಬರು ಸ್ಟಾರ್ ನಟರ ನಡುವಿನ ವೈಮನಸ್ಸು ಶಮನ ಆಗಿರುವ ಸೂಚನೆ ಕಂಡುಬಂದಿದೆ. ದರ್ಶನ್ ಬೆಂಬಲಕ್ಕೆ ಧ್ರುವ ಸರ್ಜಾ ನಿಂತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ದರ್ಶನ್ ಹಾಗೂ ಧ್ರುವ ಒಂದಾಗುವ ಟಾಕ್ ಶುರುವಾಗಿದೆ. ಧ್ರುವ ಸರ್ಜಾ ದರ್ಶನ್ ಅವರ ಪರವಾಗಿ ಮಾತನಾಡಿದ್ದನ್ನು ದರ್ಶನ್ ಅಭಿಮಾನಿಗಳು ಸ್ವಾಗತಿಸಿದ್ದಾರೆ. ಆದ್ರೆ ಇನ್ನು ಕೆಲವು ಅತೃಪ್ತ ಆತ್ಮಗಳು ದರ್ಶನ್ ಮತ್ತು ಧ್ರುವ ಒಂದಾಗುವುದನ್ನ ತಡೆಯುತ್ತವೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಇದು ಧ್ರುವ ಸರ್ಜಾ ಅವರ ಪ್ರಚಾರ ತಂತ್ರ, ಕೆಡಿ ಸಿನಿಮಾದ ಪ್ರಚಾರಕ್ಕಾಗಿ ಧ್ರುವ ಸರ್ಜಾ ದರ್ಶನ್ ಅವರ ಪರವಾಗಿ ಮಾತನಾಡಿದ್ದಾರೆ ಅಂತ ಕಾಮೆಂಟ್ ಮತ್ತು ಪೋಸ್ಟ್ ಮಾಡ್ತಿದ್ದಾರೆ. ಒಟ್ಟಾರೆ ದರ್ಶನ್ ಪರವಾಗಿ ಮಾತನಾಡಿದ್ರು ತಪ್ಪು, ದರ್ಶನ್ ವಿರುದ್ಧವಾಗಿ ಧ್ವನಿ ಎತ್ತಿದ್ರು ತಪ್ಪು ಎನ್ನುವಂತಾಗಿದೆ ಸದ್ಯದ ಪರಿಸ್ಥಿತಿ. ಇದೆಲ್ಲದರ ನಡುವೆ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಪೊಲೀಸ್ ಠಾಣೆ ಮುಂದೆನೆ ನಟ ಪ್ರಥಮ್ ಮುಖಕ್ಕೆ ಮಸಿ ಬಳಿಯಲು ಯತ್ನಿಸಿದ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ಪ್ರಥಮ್ ಠಾಣೆಗೆ ಹಾಜರಾಗಿದ್ರು. ತಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿದ ದೂರಿನ ವಿಚಾರಣೆ ಸಲುವಾಗಿ ಸ್ಥಳ ಮಹಜರಿಗೆ ಅವರನ್ನು ಕರೆದುಕೊಂಡು ಹೋಗಲಾಗಿತ್ತು. ಮಹಜರು ಮುಗಿಸಿ ಮತ್ತೆ ಠಾಣೆಗೆ ಕರೆತರಲಾಗಿತ್ತು. ಈ ವೇಳೆ ಪ್ರಥಮ್ ಅವರನ್ನು ದಲಿತ ಸಂಘಟನೆ ಕಾರ್ಯಕರ್ತರು ಪ್ರಶ್ನಿಸಿದ್ರು. ಅಲ್ಲದೆ ನಟನ ಮುಖಕ್ಕೆ ಮಸಿ ಬಳಿಯಲು ಯತ್ನಿಸಲಾಯಿತು. ಕೂಡಲೇ ಪ್ರಥಮ್ ಅವರನ್ನು ರಕ್ಷಿಸಿದ ಪೊಲೀಸರು ಠಾಣೆಯೊಳಗೆ ಕರೆದೊಯ್ದರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.